ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೋದ್ರ ಮಾವನ ಮಗಳು ಮದುವೆ ಟೈಮಲ್ಲಿ ತೆಗೆದಂಥ ಫೋಟೋಸ್ ಆ್ಯಂಡ್ ವೀಡಿಯೋಸ್. ನಾನು ಸೋದ್ರ ಮಾವನ ಮಗಳು ಮದುವೆನಲ್ಲಿ ಹೇಗೆಲ್ಲ ಮೇಕ್ ಓವರ್ ಆಗಿದ್ವಿ, ನಮ್ಮ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ, ಜ್ಯುವೆಲರೀಸ್ ಎಲ್ಲ ಕೂಡ ಕಂಪ್ಲೀಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಹಾಕಿರೋದೆಲ್ಲ ಗೋಲ್ಡ್ ಜ್ಯುವೆಲರೀಸ್, ಡಾಬು ಮತ್ತು ಬೈತಲೆ ಬಿಟ್ಟು ಎಲ್ಲ ಕೂಡ ಗೋಲ್ಡ್ ಜ್ಯುವೆಲರೀಸ್ನ ನಾನು ವೇರ್ ಮಾಡಿದ್ದೀನಿ. ಹಾಗೆ ಒಂದು ಟೈಮ್ಗೆ ಏನು ಜ್ಯುವೆಲರೀಸ್ ಹಾಕಿದ್ದೀನಿ ಅಂದರೆ ರಿಸೆಪ್ಷನ್ಗೆ ಹಾಕಿದ್ದನ್ನು ಮುಹೂರ್ತಕ್ಕೆ ಹಾಕಿಲ್ಲ, ಮುಹೂರ್ತಕ್ಕೆ ಹಾಕಿದ್ದನ್ನು ಬೀಗ್ರೂಟಕ್ಕೆ ಹಾಕಿಲ್ಲ. ಸೊ ಎಲ್ಲದಕ್ಕೂ ಬೇರೆ ಬೇರೆ ಜ್ಯುವೆಲರೀಸ್ನ ವೇರ್ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ ಗೋಲ್ಡ್ ಜ್ಯುವೆಲರೀಸ್ನ ನಾನು ವೇರ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಹಾಗೆ ನನ್ನ ಮದುವೆನಲ್ಲಿ ಟೈಮಲ್ಲಿ ಎಷ್ಟೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಬೇಗ ಅಪ್ಲೋಡ್ ಮಾಡಬೇಕಾಗಿತ್ತು, ಇದಂತೂ ತುಂಬ ಡಿಲೇ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ಕೆಲವೊಂದು ರೀಸನ್ಗಳಿಂದ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು. ಫೋಟೋಸ್ ಎಲ್ಲ ಬೇಗ ಸಿಕ್ತು, ಬಟ್ ಆದರೂ ಕೂಡ ಅಪ್ಲೋಡ್ ಮಾಡೋದು ತುಂಬಾ ಡಿಲೇ ಆಯಿತು ನನಗೆ. ಹಾಗೆ ನನ್ನ ಮಕ್ಕಳದು ಮತ್ತು ಎಲ್ಲ ಸಪ್ರೇಟ್ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡಿಸಿದ್ವಿ, ಬಟ್ ಎಲ್ಲ ಮಿಸ್ ಆಯಿತು ನನಗೆ. ಕೆಲವೊಂದೆಲ್ಲ ತುಂಬಾ ಮಿಸ್ ಆಯಿತು. ಹಾಗೆ ನಾನಿಲ್ಲಿ ಬೀಗ್ರೂಟದಲ್ಲಿ ಹಾಕಿದಂಥ ಸೀರೆ, ಜ್ಯುವೆಲರ್ಸ್ ಯಾವುದು ಕೂಡ ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ನಂಗೆ ಆ ಫೋಟೋಸ್ ಇನ್ನೂ ಸಿಕ್ಕಿಲ್ಲ. ಸೊ ಹಾಗಾಗಿ ಅದೊಂದು ಮಾತ್ರ ಮಿಸ್ ಆಗಿದೆ. ಅದು ಬಿಟ್ಟು ಎಲ್ಲ ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಷ್ಟೆಲ್ಲ ಫೋಟೋಸ್ ತೆಗೆಸ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು. ಹಾಗೆ ಎಂಡ್ವರೆಗೂ ನೋಡ್ತಾ ಇರಿ. ನಿಮಗೆ ಕಂಪ್ಲೀಟಾಗಿ ನಾವು ಮದುವೆ ಟೈಮಲ್ಲಿ ಹೇಗೆಲ್ಲ ರೆಡಿ ಆಗಿದ್ವಿ, ಯಾವ ಥರ ಜ್ಯುವೆಲರೀಸ್ ಹಾಕಿದ್ವಿ, ಸೀರೆಗಳು ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ನಾನು ಫ್ಯಾಮಿಲಿ ಫಂಕ್ಷನ್ನ ಬಿಟ್ಟು, ಅಂದರೆ ನನ್ನ ಫ್ಯಾಮಿಲಿ ಫಂಕ್ಷನ್ನ ಬಿಟ್ಟು ಬೇರೆ ಯಾವ ಫಂಕ್ಷನ್ಗೂ ಕೂಡ ನಾನು ಎಲ್ಲ ಗೋಲ್ಡ್ ಜ್ಯುವೆಲರಿನೂ ಕೂಡ ವೇರ್ ಮಾಡಲ್ಲ. ಕೆಲವೊಂದಷ್ಟೇ ಸಿಂಪಲ್ ಆಗಿರೋದನ್ನು ವೇರ್ ಮಾಡ್ತೀನಿ. ನನಗೂ ಇಷ್ಟ ಆಗಲ್ಲ ತುಂಬ ಹೆವಿಯಾಗೆಲ್ಲ ಹಾಕೋದಕ್ಕೆ. ಬಟ್ ನನ್ನದೇ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿದಾಗ ಎಲ್ಲ ಜ್ಯುವೆಲರ್ಸ್ ಕೂಡ ಆಚೆ ಬರುತ್ತೆ, ಆವಾಗ ನಾನು ಎಲ್ಲನೂ ಕೂಡ ವೇರ್ ಮಾಡ್ತೀನಿ.
ನಾನು ಮದುವೆಲಿ ವೇರ್ ಮಾಡಿದಂಥ ಸೀರೆಗಳು ನನ್ನ ಮದುವೆ ಟೈಮ್ನಲ್ಲಿ ನಾನು ಹಾಕಿದಂಥ ಸೀರೆಗಳು, ಅಂದರೆ ಮುಹೂರ್ತಕ್ಕೆ ನಾನು ಹಾಕಿದ್ದು ನನ್ನ ಮುಹೂರ್ತದ ಸೀರೆ ಆಗಿತ್ತು. ಆ್ಯಂಡ್ ಬೀಗ್ರೂಟಕ್ಕೆ ಹಾಕಿರೋಂಥ ಸೀರೆನ ನಾನಿಲ್ಲಿ ರಿಸೆಪ್ಷನ್ಗೆ ವೇರ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಒಂದೇ ಸಲ ನಾನು ಮದುವೆ ಟೈಮಲ್ಲಿ ಮಾತ್ರ ಸೀರೆಗಳನ್ನ ಹಾಕಿದ್ದು, ಅದಾದಮೇಲೆ ಹಾಕಿರಲಿಲ್ಲ. ಸೊ ಹಾಗಾಗಿ ನಾನು ಮದುವೆ ಟೈಮಲ್ಲಿ ಹೊಸ ಸೀರೆಗಳನ್ನ ತಗೊಳ್ಳಿಲ್ಲ, ಅಂದರೆ ರೇಷ್ಮೆ ಸೀರೆಗಳನ್ನ ತಗೊಳ್ಳಿಲ್ಲ. ಹಳದಿ ಶಾಸ್ತ್ರಕ್ಕೆ ಬೀಗ್ರೂಟಕ್ಕೆ ಅಂತ ಹೇಳಿ ತೊಗೊಂಡಿದ್ದೆ. ಬೀಗ್ರೂಟದ ಫೋಟೋಸ್ ಎಲ್ಲ ಮಿಸ್ ಆಗಿದೆ, ಅಂದರೆ ಅದನ್ನು ನಾವು ರಿಸೀವ್ ಮಾಡಿಲ್ಲ. ಸೊ ಹಂಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ, ಇಲ್ಲಾಂದರೆ ಖಂಡಿತ ಕೂಡ ನಾನು ಅದನ್ನೇ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೆ. ನನ್ನ ಮಗಳಿಗೆ ಮತ್ತು ಬುಜ್ಜಿಗೆ ಇಬ್ರಿಗೂ ಸೇಮ್ ಬಟ್ಟೆನ ನಾವು ಸ್ಟಿಚ್ ಮಾಡಿಸಿದ್ವಿ, ಟ್ವಿನ್ನಿಂಗ್ ಮಾಡೋಣ ಅಂತ ಹೇಳಿ. ಸೊ ಇಬ್ಬರೂ ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗ್ಸೋಕ್ಕೆ ಆಗಲಿಲ್ಲ. ಸೊ ಎಲ್ಲರೂ ಬ್ಯುಸಿ ಇದ್ದರು, ಅವರಂತೂ ಇಬ್ಬರೂ ಒಟ್ಟಿಗೆ ನಿಲ್ಲಿಸೋದಂದರೆ ನಿಜವಾಗ್ಲೂ ಹರಸಾಹಸ ಅಂತಲೇ ಹೇಳ್ತಾ ಇರ್ಬೋದು. ಸೊ ನೋಡಿದ್ರಲ್ಲ ಹೇಗೆಲ್ಲ ನಾವು ರೆಡಿಯಾಗಿದ್ವಿ ಮದುವೆಯಲ್ಲಿ ಅಂತ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.